ನಮಸ್ಕಾರ ಮಕ್ಕಳೇ, ಇದು ಗಣಿತ 6ನೇ ತರಗತಿ ಭಾಗ 2 ಅಧ್ಯಾಯ 14 ಪ್ರಾಯೋಗಿಕ ರೇಖಾಗಣಿತ. ಈ ಪಾಠದಲ್ಲಿ ಇವತ್ತು ನಾವು ಅಭ್ಯಾಸ 14.6ರಲ್ಲಿ 5ನೇ ಲೆಕ್ಕದಿಂದ ಮಾಡೋಣ. ಹಿಂದಿನ ವಿಡಿಯೋದಲ್ಲಿ ನಾವು 1ರಿಂದ 4ನೇ ಲೆಕ್ಕದವರೆಗೆ ಹೇಗೆ ಮಾಡಬೇಕು ಅನ್ನೋದನ್ನು ನೋಡಿದ್ವಿ. ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಇದರಲ್ಲಿ 6 ಮತ್ತು 7ನೇ ತರಗತಿ ಗಣಿತದ ಎಲ್ಲ ಅಭ್ಯಾಸಗಳನ್ನು ಬಿಡಿಸಿರುತ್ತೇವೆ ಮತ್ತು ಸುವೇಗ ಲೆಕ್ಕಗಳನ್ನು ಬಿಡಿಸಿರುತ್ತೇವೆ. 1ನೇ ಪ್ರಶ್ನೆ ಓದೋಣ. 5ನೇ ಪ್ರಶ್ನೆ, ಈ ಕೆಳಗಿನ ಅಳತೆಗಳ ಕೋನವನ್ನು ಅಳತೆ ಪಟ್ಟಿ ಮತ್ತು ಕೈವಾರದ ಸಹಾಯದಿಂದ ರಚಿಸಿ. ಅಳತೆ ಪಟ್ಟಿ ಅಂದರೆ ಸ್ಕೇಲು, ಕೈವಾರ ಅಂದರೆ ಕೈವಾರ. ಈಗ 60 ಡಿಗ್ರಿ, 30 ಡಿಗ್ರಿ, 90 ಡಿಗ್ರಿ, 120 ಡಿಗ್ರಿ, 45 ಡಿಗ್ರಿ, 135 ಡಿಗ್ರಿ ಅದನ್ನು ಹೇಗೆ ರಚನೆ ಮಾಡೋದು ಅನ್ನೋದನ್ನು ನೋಡೋಣ. ಈಗ ಅಳತೆ ಪಟ್ಟಿ ತಗೊಂಡು ನಿಮಗೆ ಸಾಧ್ಯವಾದಷ್ಟು ಅಳತೆ ತಗೊಂಡು ನೀವು ಒಂದು ಗೆರೆಯನ್ನು ಹಾಕ್ಕೊಳ್ಳಿ. ಅದಕ್ಕೆ ಹೆಸರು ಕೊಡಿ, ಎ ಬಿ, ನೀವು ಯಾವುದಾದ್ರೂ ಹೆಸರು ಕೊಡ್ಬೋದು. ಈಗ ನೀವು ಏನು ಮಾಡಬೇಕು, ಕೈವಾರ ತಗೋಬೇಕು. ಕೈವಾರ ತಗೊಂಡು ಒಂದು ಎಷ್ಟಾದರೂ ಅಳತೆ ತಗೋಬೋದು, ಒಂದು ಅರ್ಧಕ್ಕಿಂತ ಹೆಚ್ಚಿನ ಅರ್ಧಕ್ಕಿಂತ ಕಡಿಮೆನ ತಗೊಂಡು ನೀವೇನು ಮಾಡಬೇಕು, ಒಂದು ಅರ್ಧ ಚಂದ್ರವನ್ನು ಹಾಕಬೇಕು. ಇಷ್ಟೇ ಸಾಕು. ಈಗ ಅದೇ ಅಳತೆಯಲ್ಲಿ ಅಳತೆ ಚೇಂಜ್ ಆಗಬಾರ್ದು ಕೈವಾರಿಂದು. ಇಲ್ಲೊಂದು ಪಾಯಿಂಟ್ ಸಿಕ್ಕಿದೆ, ಈ ಪಾಯಿಂಟಿಂದ ನೀವೇನು ಮಾಡಬೇಕು, ಮುಂದಕ್ಕೆ ಒಂದು ಕಂಸ ಹಾಕಬೇಕು. ಅಲ್ಲಿ ನಿಮ್ಗೇನು ಪಾಯಿಂಟ್ ಸಿಕ್ಕಿದೆ ಅದಕ್ಕೆ ಆ ಪಾಯಿಂಟನ್ನು ಗುರುತು ಮಾಡ್ಕೊಳ್ರಿ. ಇದು ಸಿ ಅಂತ ಹೆಸರು ಕೊಡ್ರಿ. ಸಿ ಅಂತ ಹೆಸರು ಕೊಟ್ಟು ಅಳತೆ ಪಟ್ಟಿ ತಗೊಂಡು ಎ ಮತ್ತು ಸಿಯನ್ನು ಸೇರಿಸಿ ಗೆರೆ ಎಳಿರಿ. ಇಲ್ಲಿಗೆ ಎಕ್ಸ್ ಅಂತ ಕೊಡ್ರಿ. ಇದು 60 ಡಿಗ್ರಿ ಆಗಿರುತ್ತೆ. ನೀವು ಕೋನ್ ಮಾಪಕ ತಗೊಂಡು ನೀವು ಟೆಸ್ಟ್ ಮಾಡ್ಕೊಳ್ರಿ. ನೋಡಿ, ನೋಡಿ 60 ಡಿಗ್ರಿ ಕರೆಕ್ಟ್ ಇದೆ. ನೆಕ್ಸ್ಟ್ 30 ಡಿಗ್ರಿ ರಚನೆ ಮಾಡೋಣ. ಒಂದು ಎಷ್ಟಾದರೂ ಅಳತೆ ತೊಗೊಳ್ರಿ, ಒಂದು ಗೆರೆಯನ್ನು ಹೇಳ್ಕೊಳ್ರಿ. ಎಕ್ಸ್ ವೈ ಅಂತ ಹೆಸರು ಕೊಡೋಣ. ನೀವು ಯಾವುದಾದ್ರೂ ಹೆಸರು ಕೊಟ್ಕೋಬೋದು. ನೀವೇನು ಮಾಡಬೇಕು, ಕೈವಾರ ತಗೊಂಡು ಎಕ್ಸ್ ಪಾಯಿಂಟ್ ಮೇಲೆ ಇಟ್ಕೊಂಡು ಸೇಮ್ ಓದ್ ಲೆಕ್ಕದಲ್ಲಿ 60 ಡಿಗ್ರಿ ರಚನೆ ಮಾಡೋಕ್ಕೆ ಹೆಂಗೆ ಮಾಡಿದ್ವೋ ಸೇಮ್ ಅದೇ ರೀತಿ ಹಾಕ್ಬೇಕು. ಅದೇ ಅಳತೆ ಇಟ್ಕೊಂಡು ಇಲ್ಲೊಂದು ಪಾಯಿಂಟ್ ಸಿಕ್ಕಿದಲ್ಲ, ಆ ಪಾಯಿಂಟ್ ಮೇಲೆ ಸೂಜಿ ಇಟ್ಕೊಂಡು ಒಂದು ಕಂಸ ಎಳಿರಿ. ಇಲ್ಲಿಗೆ 60 ಡಿಗ್ರಿ ಆಗುತ್ತೆ. 60 ಡಿಗ್ರಿ ಬೇಕಾಗಿಲ್ಲ ನಮಗೆ, 30 ಡಿಗ್ರಿ ಬೇಕಾಗಿರೋದ್ರಿಂದ ಮುಂದೆ ಒಂದು ಕಂಸ ಹಾಕ್ರಿ. ನೆಕ್ಸ್ಟ್ ಇಲ್ಲಿ 60 ಡಿಗ್ರಿ ಪಾಯಿಂಟ್ ಏನಿದೆ ಆ ಪಾಯಿಂಟಿಗೆ ಸೂಜಿ ಇಟ್ಟು ಈ ಇನ್ನೊಂದು ಕಂಸವನ್ನು ಎಳಿರಿ. ಅಲ್ಲಿ ಕತ್ತರಿಸುತ್ತೆ, ಅಲ್ಲೊಂದು ಪಾಯಿಂಟ್ ಸಿಕ್ಕಿದೆ, ಆ ಪಾಯಿಂಟಿನ ಹೆಸರಿಗೆ ಝೆಡ್ ಅಂತ ಕೊಡೋಣ. ಅದು ಸೇರಿಸಿ ನಾವೇನು ಮಾಡೋಣ, ಗೆರೆ ಎಳೆಯೋಣ. ಓಕೆನಾ? ಇಲ್ಲಿ ಇದು 30 ಡಿಗ್ರಿ ಇರುತ್ತೆ. ಇದನ್ನು ಬೇಕಾದರೆ ಕೋನ್ ಮಾಪಕ ಇಟ್ಟು ಟೆಸ್ಟ್ ಮಾಡಿ ಮಕ್ಕಳೇ. ನೋಡಿ, ಕರೆಕ್ಟಾಗಿ 30 ಡಿಗ್ರಿ ಇದೆ. ಅಳತೆ ಪಟ್ಟಿ ಮತ್ತು ಕೈವಾರದಿಂದ ಮಾಡಿರೋದು ಇದು. ನೆಕ್ಸ್ಟ್ 90 ಡಿಗ್ರಿಯನ್ನು ರಚನೆ ಮಾಡೋಣ. ಮೊದಲೇ ಒಂದು ಗೆರೆಯನ್ನು ಹೇಳ್ಕೊಳ್ಳೋಣ. ಅದಕ್ಕೆ ಪಿ ಕ್ಯೂ ಅಂತ ಹೆಸರು ಕೊಡೋಣ. ಬೇರೆ ಬೇರೆ ಹೆಸರುಗಳನ್ನು ಕೊಟ್ಕೊಳ್ತಾ ಹೋಗ್ರಿ. ಈಗ ಕೈವಾರ ತೆಗೆದುಕೊಳ್ಳೋಣ. ಸೇಮ್ 60 ಡಿಗ್ರಿಗೆ ಯಾವ ರೀತಿ ನಾವು ಮಾಡಿದ್ವಿ ಅದೇ ರೀತಿ ನಾವು ಮುಂದಕ್ಕೆ ಮಾಡ್ತಾ ಹೋಗಬೇಕು. ಈಗ ನೋಡ್ರಿ, ಇಲ್ಲೊಂದು ಪಾಯಿಂಟ್ ಸಿಕ್ಕಿದೆ, ಅದಕ್ಕೆ ಸೂಜಿ ಇಟ್ಕೊಂಡು ಒಂದು ಕಂಸ ಎಳಿತೀರಿ. ಆಮೇಲೆ ಇನ್ನೊಂದು ಪಾಯಿಂಟ್ ಸಿಕ್ಕಿದೆ, ಅದಕ್ಕೆ ಒಂದು ಸೂಜಿ ಇಟ್ಕೊಂಡು ಇನ್ನೊಂದು ಕಂಸ ಎಳಿತೀರಿ. ಎಳೆದು ಇಲ್ಲಿಂದ ಇಲ್ಲಿಗೆ 60 ಡಿಗ್ರಿ ಆಯಿತು, ಮತ್ತು ಇಲ್ಲಿಂದ ಇಲ್ಲಿಗೆ 60 ಡಿಗ್ರಿ ಆಗುತ್ತೆ. ನಮಗೆ 90 ಡಿಗ್ರಿ ಬೇಕಾಗಿರೋದ್ರಿಂದ 60ಕ್ಕೆ ಇನ್ನು 30 ಸೇರಿಸ್ಬೇಕಂದ್ರೆ ಈ 60ರಾಗ ಅರ್ಧ ಬೇಕು. ಅಂದರೆ ನಾವು ಮುಂದೆ ಒಂದು ಕಂಸ ಎಳೆಯೋಣ. ಇಲ್ಲಿಂದ ಈ ಪಾಯಿಂಟಿಂದ ಒಂದು ಕಂಸ ಎಳೆಯೋಣ. ಕಂಸ ಎಳೆಯೋಣ. ಇಲ್ಲಿ ನಮಗೊಂದು ಪಾಯಿಂಟ್ ಸಿಕ್ಕಿದೆ ನೋಡಿ ಮಕ್ಕಳೇ,
ಈ ಪಾಯಿಂಟ್ನ ಸೇರಿಸಿ ನಾವು ಗೆರೆ ಎಳೆಯೋಣ. ಅದೇ 90 ಡಿಗ್ರಿ ಗೆರೆ. 90 ಡಿಗ್ರಿ ಆಯ್ತೋ ಇಲ್ಲೋ ಅನ್ನೋದನ್ನ ನಾವು ಕೋನ್ ಮಾಪಕ ತಗೊಂಡು ಅಳಿಯೋಣ. ನೋಡಿ 90 ಡಿಗ್ರಿ ಕರೆಕ್ಟ್ ಆಗಿದೆ. ನಾವು ಮಾಡಿರ್ತಕ್ಕಂಥ ಲೆಕ್ಕ ಸರಿ ಇದೆ. ಈಗ 120 ಡಿಗ್ರಿ ಬಹಳ ಸುಲಭ. ಒಂದು ಗೆರೆ ಎಳ್ಕೊಳ್ಳಿ. ಅದಕ್ಕೆ ಎನ್ ಅಂತ ಹೆಸರು ಕೊಡಿ. ಈಗ ಕೈವಾರ ತಗೊಂಡು ಎಮ್ ಮೇಲೆ ನೀವು ಪಾಯಿಂಟ್ ಇಟ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಒಂದು ಅಳತೆ ತಗೊಂಡು ಈ ರೀತಿ ಅರ್ಧ ಚಂದ್ರ ಹಾಕಿ, ಮತ್ತು ಇಲ್ಲಿ ಈ ಒಂದು ಗೆರೆಗೆ ಸೇರಿರ್ತಕ್ಕಂಥ ಪಾಯಿಂಟ್ನಲ್ಲಿ ಸೂಜಿ ಇಟ್ಟು ನೋಡಿ ಇಲ್ಲಿಗೆ 60 ಡಿಗ್ರಿ ಆಗುತ್ತೆ. ಮತ್ತು ಇನ್ನೊಂದು ಪಾಯಿಂಟನ್ನು ಮುಂದಕ್ಕೆ ತಗೊಂಡ್ರೆ ಇನ್ನೂ 60 ಡಿಗ್ರಿ ಆಗುತ್ತೆ. 60 ಎಷ್ಟಾಗುತ್ತೆ ಹೇಳ್ರಿ ಮಕ್ಕಳೇ? 120 ಡಿಗ್ರಿ. ಎಮ್ ಪಾಯಿಂಟು ಅಲ್ಲಿ ಸಿಕ್ಕಿರೋ ಪಾಯಿಂಟನ್ನು ಸೇರಿಸಿ ಹೇಳಿದ್ರೆ ಅಲ್ಲಿ ನಿಮಗೆ 120 ಡಿಗ್ರಿ ಸಿಗುತ್ತೆ. MNO ಅಂತ ಹೆಸರು ಕೊಡೋಣ. ಇಲ್ಲಿ ಅಳದು ನೋಡೋಣ 120 ಡಿಗ್ರಿ ಆಯಿತೋ ಇಲ್ಲೋ. ನೋಡಿ ಮಕ್ಕಳೇ, ಕರೆಕ್ಟಾಗಿ 120 ಡಿಗ್ರಿ ಇದೆ. ಇಲ್ಲಿಂದ 10, 20, 30, 40, 50, 60, 70, 80, 90, 110, 120 ಡಿಗ್ರಿ ಕರೆಕ್ಟಾಗಿ ಇದೆ. ಇದು 90 ಡಿಗ್ರಿ. ಓಕೆ, ಈಗ 45 ಡಿಗ್ರಿ ಕೋನವನ್ನು ರಚನೆ ಮಾಡೋಣ. ಮೊದಲೇ ಒಂದು ಗೆರೆಯನ್ನು ಎಳ್ಕೊಳ್ಳೋಣ. ಓಕೆ, ಇಲ್ಲಿ ಹೆಸರು ಕೊಡೋಣ, EF ಅಂತ ಹೆಸರು ಕೊಡೋಣ. ಈಗ ಕೈವಾರ ತಗೊಳ್ಳೋಣ. ಕೈವಾರ ತಗೊಂಡು ಕೈವಾರದಿಂದ ನಾವು ಒಂದು ಇದನ್ನು ಅರ್ಧ ಚಂದ್ರವನ್ನು ಹಾಕೋಣ. ಇಲ್ಲೊಂದು ಪಾಯಿಂಟ್ ಸಿಕ್ಕಿದೆ. ಸೇಮ್ ಮಕ್ಕಳೇ, ಹೋದ ಲೆಕ್ಕದಲ್ಲಿ ಯಾವ ರೀತಿ ಮಾಡಿದ್ರಿ, ಇಲ್ಲಿಗೆ 60 ಡಿಗ್ರಿ ಆಗುತ್ತೆ. ಇಲ್ಲಿ ಈ ಪಾಯಿಂಟ್ 60 ಡಿಗ್ರಿ ಪಾಯಿಂಟನ್ನು ಮುಂದಕ್ಕೆ ತಗೊಂಡು ಹೋದರೆ 120 ಡಿಗ್ರಿ ಆಗುತ್ತೆ. ನಮಗೆ ಇದು ಬೇಕಿಲ್ಲ, ನಾವೇನು ಮಾಡೋಣ, 90 ಡಿಗ್ರಿಯನ್ನು ಕುಡಿಸ್ಕೊಳ್ಳೋಣ. ಇದು ಸೇರಿ ಒಂದು ಪಾಯಿಂಟ್ ಇಲ್ಲಿ ಮೇಲೆ ಸಿಕ್ಕಿದೆ. ಇವಾಗಲೇ 90 ಡಿಗ್ರಿ ಕೋನವನ್ನು ರಚನೆ ಮಾಡಿದ್ವಿ ನಾವು ಕೂಡ. ಇದು 90 ಡಿಗ್ರಿ ಆಯಿತು. ಇಲ್ಲಿ 90 ಡಿಗ್ರಿ ಕೋನವನ್ನು ನಾವೇನು ಮಾಡಬೇಕು, ಅರ್ಧಿಸ್ಬೇಕು. ಈ ಪಾಯಿಂಟ್ ಸೇರಿ ನಾವೇನು ಮಾಡಬೇಕು, ಒಂದು ಕಂಸವನ್ನು ಎಳ್ಕೋಬೇಕು. ಮತ್ತು ಇಲ್ಲಿ ಅಂದರೆ ಕೋನಾರ್ಧಕ ರೇಖೆ, 90 ಡಿಗ್ರಿ ಕೋನಾರ್ಧಕ ರೇಖೆ. 90 ಡಿಗ್ರಿ ಅರ್ಧ ಎಷ್ಟು? 45 ಡಿಗ್ರಿ. 45 ಡಿಗ್ರಿ ಆಗುತ್ತೆ. ನಾವೇನು ಮಾಡೋಣ, ಇಲ್ಲಿ EFG ಇದು 45 ಡಿಗ್ರಿ ಇದೆ. ಬೇಕಾದ್ರೆ ಟೆಸ್ಟ್ ಮಾಡೋಣ ಕೋನಮಾಪಕದಲ್ಲಿ. ನೋಡಿ ಮಕ್ಕಳೇ, ಕರೆಕ್ಟಾಗಿ 45 ಡಿಗ್ರಿ ಇದೆ. 10, 20, 30, 40, ಇಲ್ಲಿ 45 ಗೆರೆಗೆ ಕರೆಕ್ಟಾಗಿದೆ. 45 ಡಿಗ್ರಿ ಯಾವ ರೀತಿ ರಚನೆ ಮಾಡಬೇಕು ನೋಡಿದ್ರಲ್ಲ. ನೆಕ್ಸ್ಟ್ 135 ಡಿಗ್ರಿ ರಚನೆ ಮಾಡೋಣ. 135 ಡಿಗ್ರಿ F. ಇಲ್ಲಿ ಒಂದು ಗೆರೆ ಹೇಳ್ಕೊಳ್ಳೋಣ. ಎಷ್ಟಾದರೂ ಆಗ್ಬೋದು. ಇಲ್ಲಿ ಏನಂತ ಹೆಸರು ಕೊಡೋಣ, RS ಅಂತ ಕೊಡ್ತೀನಿ. ನೆಕ್ಸ್ಟ್ ಕೈವಾರ ತಗೊಂಡು ಸೇಮ್ ನೀವು ಹಾಕಿದ್ವಿ.
ನೆಕ್ಸ್ಟ್ ನಾವೇನು ಮಾಡೋಣ, 60 ಡಿಗ್ರಿದು ಒಂದು ಇದು ಹಾಕೋಣ. ಆಮೇಲೆ ಕಂಸ ಎಳೆಯೋಣ, ಇನ್ನೊಂದು 60 ಡಿಗ್ರಿದು ಕಂಸ ಎಳೆಯೋಣ. ಅಲ್ಲಿಗೆ 120 ಡಿಗ್ರಿ ಆಗುತ್ತೆ. ನೆಕ್ಸ್ಟ್ ನಮ್ಗೆ 135 ಬೇಕಾಗಿರೋದ್ರಿಂದ ನಮಗೆ ಇಲ್ಲಿ ನಾವು 90 ಡಿಗ್ರಿದು ಒಂದು ಪಾಯಿಂಟು ಗುರ್ತು ಮಾಡ್ಕೊಂಡು ಬಿಡೋಣ. ಇಲ್ಲಿಗೆ ನೋಡಿ, ಇಲ್ಲಿ 90 ಡಿಗ್ರಿ ಪಾಯಿಂಟು ಇಲ್ಲಿ ಬರುತ್ತೆ. ಅದಕ್ಕೆ ನಾವು ಗೆರೆಯನ್ನು ಎಳೆಯೋದು ಬೇಡ, 90 ಡಿಗ್ರಿಗೆ ಇಲ್ಲಿ ರಚನೆ ಮಾಡೋಣ. ಆಮೇಲೆ ನಾವು ಈ ಗೆರೆಗೆ ಸಮನಾಗಿರ್ತಕ್ಕಂಥ ಸ್ಕೇಲ್ ಇಟ್ಟು ಇದೇ ನೇರದಲ್ಲಿ ಇಲ್ಲೊಂದು ಪಾಯಿಂಟ್ ಗುರ್ಸೋಣ. ಇದು 180 ಡಿಗ್ರಿ ಇರುತ್ತೆ. ಈಗ ಈ ಪಾಯಿಂಟಿಂದ ಸೇರಿ ಮುಂದಕ್ಕೆ ಒಂದು ಕಂಸ ಹೇಳ್ಕೊಳ್ಳೋಣ. ಇಲ್ಲಿ 90 ಡಿಗ್ರಿ ಪಾಯಿಂಟಿಂದ ಒಂದು ಕಂಸ ಹೇಳ್ಕೊಳ್ಳೋಣ. ಅಲ್ಲಿ ನಮಗೆ ಏನು ಸಿಕ್ಕಿದೆ ನೋಡಿ, ಒಂದು ಪಾಯಿಂಟ್ ಸಿಕ್ಕಿದೆ. ಆ ಪಾಯಿಂಟು 6 ಪಾಯಿಂಟು ಸೇರಿ ಗೆರೆ ಎಳೆಯೋಣ. ಇದು 135 ಡಿಗ್ರಿ ಆಗಿರುತ್ತೆ. ನೀವು ಕೋನ್ ಮಾಪಕ ತಗೊಂಡು ಬೇಕಾದರೆ ಅಳತೆ ಮಾಡಿ ಮಕ್ಕಳೇ. ನೋಡಿ ಮಕ್ಕಳೇ, ಕರೆಕ್ಟಾಗಿ 135 ಡಿಗ್ರಿ ಇದೆ. 10, 20, 30 ಈ ರೀತಿ ಎಣಿಸ್ಕೊಂಡು ಬಂದರೆ 100, 110, 130, 120, 130, 135, 135 ಡಿಗ್ರಿಗೆ ಕರೆಕ್ಟಾಗಿ ಇದೆ ಮಕ್ಕಳೇ. ಇಲ್ಲಿಗೆ ಮಕ್ಕಳೇ 5ನೇ ಪ್ರಶ್ನೆಯಲ್ಲಿರ್ತಕ್ಕಂಥ 6 ಕೋನಗಳನ್ನು ನಾವು ಅಳತೆ ಪಟ್ಟಿ ಮತ್ತು ಕೈವಾರದಿಂದ ರಚನೆ ಮಾಡಿದ್ವಿ. ಈಗ 6ರಿಂದ 9ನೇ ಲೆಕ್ಕದವರೆಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮಕ್ಕಳೇ. ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಒತ್ತಿ ಆಲ್ ಅನ್ನೋ ಆಪ್ಷನನ್ನು ಆರಿಸ್ಕೊಳ್ಳಿ ಮಕ್ಕಳೇ. ಬಾಯ್ ಮಕ್ಕಳೇ.